ಸ್ವಾತಂತ್ರ್ಯ ಕಸಿಯುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ದೇಶ ಭಾಷಣ ಮಸೂದೆ ಮಂಡನೆ ಮಾಡಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಅಯ್ಯಯ್ಯೋ ಅಯ್ಯಯ್ಯೋ ಬೇಕೇ ಬೇಕು ಬೇಕೇ ಬೇಕು ನ್ಯಾಯ ಬೇಕು ನ್ಯಾಯ ಬೇಕು ವ್ಯಕ್ತಿ ಸ್ವಾತಂತ್ರ್ಯ ಕಸ್ಕೊಳ್ತಾ ಇದೆ ಕಾಂಗ್ರೆಸ್ ಸರ್ಕಾರಕ್ಕೆ. ಕರ್ನಾಟಕದಲ್ಲಿ ಇರುವಂತ ಭಾರತೀಯ ಜನತಾ ಪಾರ್ಟಿ ನಾಯಕರಿಗೆ ರೈತರಿಗೆ ತೊಂದರೆ ಆಗಬೇಕು, ತನ್ನ ಅಧಿಕಾರದ ದುರುಪಯೋಗ ಮಾಡ್ಬೇಕಂತ ಇದು ವಿಧೇಯಕ ತಂದಿದ್ದರು. ಆ ವಿಧೇಯಕದ ಬಗ್ಗೆ ನಾವು ಖಂಡಿಸ್ತಾ ಇದ್ದೀವಿ. ಆ ವಿಧೇಯಕ ಹಿಂದಕ್ಕಬೇಕಂತ ನಮ್ಮ ಭಾರತೀಯ ಜನತಾ ಪಾರ್ಟಿದು ಬೇಡಿಕೆ. ಯಾಕಂದ್ರೆ ಇದ್ರ ದುರುಪಯೋಗ ಆಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಈಗ ನೋಡ್ತಾ ಇದೀವಿ ನಾವು ಬೆಳಗಾವಿಯಲ್ಲಿ ಸೆಷನ್ ನಡೆಯೋದಕ್ಕ ಒಂದು ಸಣ್ಣ ಹುಡುಗಿ ಮೇಲೆ ಆಗಿದ್ದ ಅತ್ಯಾಚಾರ ಮುಚ್ಚಾಕುವಂತ ಕೆಲಸ ಇಲ್ಲಿರುವಂತ ಸಚಿವರು ಮಾಡಿದ್ದಾರೆ. ಏನ್ ಮತ್ತೆ ತಹಶೀಲ್ದಾರ್ ಆಫೀಸಲ್ಲಿ ಆಗಿದ್ದ ಆತ್ಮಹತ್ಯೆ ಮುಚ್ಚಾಕುವಂತ ಕೆಲಸ ಸಚಿವರು ಮಾಡಿದ್ದಾರೆ. ಒಬ್ಬ ದಲಿತ ಕಾರ್ಯಕರ್ತರಾಗ ಬಡದಾಟ ಆಗಿದ್ದ ಕೆಲಸ ಘಟನೆ ಮುಚ್ಚಾಕುವಂತ ಕೆಲಸ ಇಲ್ಲಿರುವಂತ ಸಚಿವರು ಮಾಡಿದ್ದಾರೆ. ಮುಂದ ಈಗ ಚುಗುರು ನಾನು ಮಾತಾಡ್ತಿದ್ದೇನೆ, ನಾಳೆ ನನ್ನ ಮೇಲೆ ಒಂದು ಕೇಸ್ ಹಾಕವ್ರು ಅದ್ರಾಗ ಏನಾದ್ರು ಕೆಟ್ಟು ಹುಡುಕ್ಯಾಡಿ ಅಂದ್ರೆ ಸಂವಿಧಾನ ಈಗ ಮೊದಲು 1975 ಇಂದಿರಾ ಗಾಂಧಿ ಸಂವಿಧಾನದ ಹತ್ಯೆ ಮಾಡಿದ್ರು, ಕರಾಳ ದಿನಾಚರಣೆ ತಂದ. ಈಗ ಕರಾಳ ದಿನ ಇದು ಎಮರ್ಜೆನ್ಸಿ ತಂದ ಸಂವಿಧಾನ ಹತ್ಯೆ ಮಾಡುವಂತ ಕೆಲಸ ಇಂದಿರಾ ಗಾಂಧಿ ಅವರು ಮಾಡಿದ್ರು. ಈಗ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಸಂವಿಧಾನದ ಹತ್ಯೆ ಮಾಡ್ತಾ ಇದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಿನಂತ ನಮ್ಮ ವ್ಯಕ್ತಿ ಸ್ವಾತಂತ್ರ್ಯ, ವ್ಯಕ್ತಿಗಿರುವಂತ ಅಧಿಕಾರಿಗೆ ಒಂದು ಈ ಕಾನೂನು ಮುಖಾಂತರ ಕಟ್ಟಿ ಹಾಕುವಂತ ಕೆಲಸ ಮಾಡ್ತಾ ಇದ್ರು. ಇದಕ್ಕೆ ನಾವು ಖಂಡಿಸ್ತಾ ಇದ್ದೀವಿ. ಭಾರತೀಯ ಜನತಾ ಪಾರ್ಟಿ ಬೆಳಗಾವಿ ಉತ್ತರ, ಬೆಳಗಾವಿ ಗ್ರಾಮೀಣ, ಬೆಳಗಾವಿ ಜಿಲ್ಲೆ ಎಲ್ಲ ನಾವು ಎಲ್ಲ ಪದಾಧಿಕಾರಿ ಜಿಲ್ಲಾಧ್ಯಕ್ಷರಿದ್ದಾರೆ, ಎಲ್ಲ ಪದಾಧಿಕಾರಿಗಳು ಇದ್ದಾರೆ, ಮಂಡಳ ಅಧ್ಯಕ್ಷರಿದ್ದಾರೆ. ನಾವೆಲ್ಲರೂ ಸೇರಿ ಜಿಲ್ಲಾಧಿಕಾರಿಗೆ ಒಂದು ಮನವಿ ಕೊಡ್ತಾ ಇದ್ದೀವಿ. ವಿಧೇಯಕ ಹಿಂದೆ ತಗೋಬೇಕು, ಇದು ಕಾನೂನು ರದ್ದು ಮಾಡಬೇಕು, ಇಲ್ಲ ಇದಕ್ಕಿಂತ ಉಗುರು ಹೋರಾಟ ಬರುವಂತ ದಿನದಲ್ಲಿ ಭಾರತೀಯ ಜನತಾ ಪಾರ್ಟಿ ಕೈಯಲ್ಲಿ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಏನು ಮಂಡನೆ ಮಾಡಿದೆ ಕರ್ನಾಟಕ ಹೇಟ್ ಸ್ಪೀಚ್ ಬಿಲ್, ಇದು ಫಸ್ಟ್ ಆಫ್ ಆಲ್ ಅನ್ಕಾನ್ಸ್ಟಿಟ್ಯೂಷನಲ್ ಆಗಿದೆ. ಇದರಲ್ಲಿ ಒಟ್ಟು ಕ್ಲಾರಿಟಿ ಇಲ್ಲ, ಇದರಲ್ಲಿ ತುಂಬಾ ಫ್ಲಾಸ್ ಇದೆ. ಕಾಂಗ್ರೆಸ್ ಸರ್ಕಾರ ದ್ವೇಷ ರಾಜಕಾರಣ ಮಾಡಕ್ಕೆ ಅಂತಾನೆ ಈ ಬಿಲ್ ಪಾಸ್ ಮಾಡಿದ್ದಾರೆ. ಅಪೋಸಿಷನ್ ಅನ್ನ ಟಾರ್ಗೆಟ್ ಮಾಡಕ್ಕೆ ಅಂತಾನೆ ಇದು ಮಾಡಿರುವಂತದ್ದು ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆರ್ಟಿಕಲ್ 19 ಅಡಿಯಲ್ಲಿ ಬರುವಂತಹ ಫಂಡಮೆಂಟಲ್ ರೈಟ್ಸ್ ಏನಿದೆ ಅಂದ್ರೆ ಫ್ರೀಡಮ್ ಆಫ್ ಸ್ಪೀಚ್ ಆಗಿರ್ಬೋದು, ವಾಕ್ ಮತ್ತೆ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಅದು ನಿಜಕ್ಕೂ ನಮ್ಗೆ ಇದೆಯೋ ಇಲ್ವೋ ಅನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇದೆ. ಅಂದ್ರೆ ಒಂದು ಸೋಷಿಯಲ್ ಮೀಡಿಯಾದಿಂದ ಹಿಡಿದು ನಾವು ಸಾಮಾನ್ಯವಾಗಿ ಏನು ನಾವು ಮಾತಾಡುವಾಗ ಬಳಕೆ ಆಗುವಂತ ಒಂದು ಪದ ಅವರಿಗೆ ಹೇಟ್ ಸ್ಪೀಚ್ ಅನ್ಸಿದ್ರೆ ಸಾಕು, ಅದ್ರ ಅಡಿಯಲ್ಲಿ ಸರ್ಕಾರನೇ ಅಪಾಯಿಂಟ್ ಮಾಡಿರುವಂತ ಒಬ್ಬ ಅಧಿಕಾರಿ ಆ ಒಂದು ಬೇಸಸ್ ಇಟ್ಕೊಂಡು ನಮ್ಮ ಮೇಲೆ ಕೇಸ್ ಹಾಕ್ಬಹುದು. ಅಂಡ್ ಕೋರ್ಟ್ ಅನುಮತಿ ಇಲ್ಲದೇನೆ ಆ ಪೋಸ್ಟ್ ಅನ್ನ ಡಿಲೀಟ್ ಮಾಡುವಂತ ಅಧಿಕಾರ ಅವರು ಹೊಂದಿರ್ತಾರೆ. ಹೀಗಾಗಿ ಇದು ಒಂದು ನಾನ್ ಬೇಲಬಲ್ ಅಫೆನ್ಸ್ ಅಂತ ಕೂಡ ಹೇಳ್ಬೋದು, ಅಂದ್ರೆ ಡಿಕ್ಟೇಟರ್ಶಿಪ್ ಅಂತ ಹೇಳ್ಬಹುದು. ಮಾಡಬಾರ್ದು. ಇದು ಯಾಕೆಂದ್ರೆ ಈಗೇನ್ ಚುನಾವಣೆ ಬರ್ತಾ ಇದೆ, ಅದಕ್ಕೆ ಮುಂಚಿತವಾಗಿ ಅವರಿಗೆ ಹೆಂಗ್ ಬೇಕೋ ಹಂಗೆ ತಯಾರಿಯನ್ನ ಮಾಡ್ಕೊಂತ ಇದ್ದಾರೆ. ಅಂಡ್ ಇದರಲ್ಲಿ ಹಾಕಿರುವಂತ ಏನು ಕ್ಲಾಸ್ ಇಲ್ಲ, ಕ್ಲಾರಿಟಿ ಇಲ್ಲ, ಹೆಂಗ್ ಬೇಕೋ ಹಂಗೆ, ಅಂದ್ರೆ ಅವ್ರು ಮಾಡಿರುವಂತ ಈ ಬಿಲ್ ನ ಅವ್ರು ಹೆಂಗ್ ಬೇಕೋ ಹಂಗೆ ಮಿಸ್ಯೂಸ್ ಮಾಡ್ಕೋಬಹುದು. ಇದ್ರಲ್ಲಿ ಇನ್ನೊಂದು ಈ ಬಿಲ್ ಅಂತ ಮಾಡಿದ್ದಾರೆ, ಈ ಬಿಲ್ ಅಂತ ಅಂದ್ರೆ ದುರುದ್ದೇಶ. ಈಗ ದುರುದ್ದೇಶ ಹೆಂಗೆ ಅಂತ ನೀವು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ? ಈಗ ನಾವು ಸಹಜವಾಗಿ ಮಾತಾಡುವಾಗ ನಮ್ಮ ಒಂದು ಪದವನ್ನ ಅಥವಾ ನಾವು ಕೊಡ್ತಾ ಇರುವಂತ ಸ್ಪೀಚ್ ಅನ್ನ ಅಪೋಸಿಟ್ ವ್ಯಕ್ತಿ ನಮ್ಮ ಮೇಲೆ ಒಂದು ದ್ವೇಷ ಸಾಧಿಸಕ್ಕೆ, ಅದು ದುರುದ್ದೇಶದಿಂದ ಮಾಡಿದ್ದಾರೆ ಅಂತ ಹೇಳಿ ಅದರ ಮೇಲೆ ಕೂಡ ಕೇಸ್ ಹಾಕ್ಬಹುದು. ಆಮೇಲೆ ಇನ್ನೊಂದು ಹೇಳ್ತಾರೆ,
ಜೀವಂತವಾಗಿರೋ ವ್ಯಕ್ತಿ ಅಷ್ಟೇ ಅಲ್ಲ, ಸತ್ತೋಗಿರೋ ವ್ಯಕ್ತಿ ಬಗ್ಗೆ ಕೂಡ ನಾವ್ ಏನಾದ್ರೂ ಮಾತಾಡಿದ್ರೆ ಸಹಜವಾಗಿ ಮಾತಾಡಿರುವಂತ ಮಾತು, ದ್ವೇಷದಿಂದ ಅಲ್ಲ, ಅಂತ ಮಾತನ್ನ ಕೂಡ ಮಾನ್ಯತೆಯಿಂದ ಬಂದು ಆ ವ್ಯಕ್ತಿ ಕಡೆಯವರು ನಾವು ನೀವು ಈ ತರ ಮಾತಾಡಿದೀರಾ. ಫಾರ್ ಎಕ್ಸಾಂಪಲ್ ಹಿಟ್ಲರ್ ಬಗ್ಗೆ ಸಾಮಾನ್ಯವಾಗಿ ನಾವು ಹೇಳ್ತಾ ಇರ್ತೀವಿ, ಹಿಟ್ಲರ್ ರಾಜಕಾರಣ ಮಾಡ್ಬೇಡ, ಹಿಟ್ಲರ್ ತರ ಡಿಕ್ಟೇಟರ್ಶಿಪ್ ಮಾಡ್ಬೇಡ ಅಂತ. ಆ ತರ ಅಂದ್ರೆ ಅವ್ರ ಕಡೆಯವರು ಅಥವಾ ಅವ್ರ ಸಮುದಾಯಕ್ಕೆ ಸೇರಿದವರು ಯಾರು ಬಂದ್ರು ಕೂಡ ಕೇಸ್ ಹಾಕ್ಬಹುದು. ಈ ತರ ಒಂದು ಬೇಸ್ಲೆಸ್ ಒಂದು ಬಿಲ್ ಅನ್ನ ಪಾಸ್ ಮಾಡಿದ್ದಾರೆ. ಈಗ ಮೀಡಿಯಾದವ್ರಿಗೂ ನಿಮ್ಗೂ ಸಹ ಇದು ಒಂದು ಕಡಿವಾಣ ಹಾಕದಂಗೆ. ಅಂದ್ರೆ ಇಟ್ ಇಸ್ ಒನ್ ಸೈಡ್ ಪಾಲಿಟಿಕ್ಸ್. ಅಂದ್ರೆ ಪಾಲಿಟಿಕ್ಸ್ ಅನ್ನ ಡರ್ಟಿ ಪಾಲಿಟಿಕ್ಸ್ ಅವ್ರು ಮಾಡ್ತಾ ಇರೋದು, ಸರ್ವಾಧಿಕಾರ ಧೋರಣೆ ತೋರಿಸ್ತಾ ಇದ್ದಾರೆ. ಜುಡಿಷಿಯರಿಯನ್ನ ಪಾಲಿಟಿಕ್ಸ್ ಅಲ್ಲಿ ಅವ್ರಿಗೆ ಹೆಂಗ್ ಬೇಕೋ ಆ ತರ ಬಳಕೆ ಮಾಡ್ಕೊಂತಿದ್ದಾರೆ. ಇದು ತಪ್ಪು. ಅಂದ್ರೆ ಹಿಂಗ ಮುಂದುವರೆದ ಪಕ್ಷದ ಜೊತೆ ಯಾವ ರೀತಿ ಹೋರಾಟ ಇರ್ತದೆ? ಇವ್ರೇನ್ ಇದ್ ಮಾಡ್ತಿದ್ದಾರೆ, ಫಸ್ಟ್ ಆಫ್ ಆಲ್ ಇದು ಅಪರ್ ಹೌಸ್ ಅಲ್ಲಿ ಪಾಸ್ ಆಗೋದೇ ಇಲ್ಲ. ಯಾಕೆ ಅಂದ್ರೆ ಇದು ಬೇಸ್ಲೆಸ್ ಇದೆ, ಯಾವ ಕ್ಲಾಸ್ ಹಾಕಿಲ್ಲ, ಕ್ಲಾರಿಟಿ ಇಲ್ಲ, ತುಂಬಾ ಫ್ಲಾಸ್ ಇದೆ. ಇದು ಪಾಸ್ ಆಗಕ್ ಸಾಧ್ಯನೇ ಇಲ್ಲ. ಡಾಕ್ಟರ್ ದೀಪಾ ಕುರ್ಚಿ, ಫಾರ್ಮರ್ ಡೈರೆಕ್ಟರ್ ಫಾರ್ ಕರ್ನಾಟಕ ವಾಟರ್ ಬೋರ್ಡ್, ಬಿಜೆಪಿ ಆಕ್ಟಿವಿಸ್ಟ್.